ಥ್ಯಾಂಕ್ ಯು ಏನು ಅಂತ ಹೇಳಿ ಗೆಸ್ ಮಾಡ. ಮೈ ಸನ್. ಅಯ್ಯೋಮ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗೆ ಚೆನ್ನಾಗಿರೋ ಲಾಸ್ಟ್ ವ್ಲಾಗ್ ನೋಡಿರೋರ್ಗೆ ಗೊತ್ತಿರತ್ತೆ ಗೈಸ್ ನಾವ್ ಎಲ್ಗ್ ಹೋಗಿದ್ರಿ ಅಂತ. ಅದ್ ಮುಗಿಸ್ಕೊಂಡು ಡೆಕಾಥ್ಲಾನ್ಗೆ ಬನ್ನಿ ಗೈಸ್. ಬಂದ್ರಿ 2025 ಲೇಟೆಸ್ಟ್ ನೀವು ನೋಡಿರ್ತೀರಾ, ಥಂಬ್ನೇಲ್ ಅಲ್ಲಿ ನೋಡಿನೇ ಗೊತ್ತಾಗಿರತ್ತೆ ಅನ್ಕೊಂತೀನಿ. ಈ ವರ್ಷದ್ದೇ, ಇದೇನ್ ಹಳೇದೇನಲ್ಲ. ಅದಕ್ಕೆ ಈ ವರ್ಷ ಸ್ಟಾಕ್ ಏನಿದೆ, ಏನೇನ್ ಆಫರ್ಸ್ ಎಲ್ಲಿದೆ, ಏನ್ ಕತೆ ಹಂಗೆ ನೋಡೋಣ ಅಂತ ಬಂದಿದ್ವಿ ನಾವೂನು. ಬನ್ನಿ ನೋಡೋಣ ಅಂತ ಸ್ಟ್ರೈಟ್ ನಮ್ ಪಂಚಿಂಗ್ ಬಾಕ್ಸಿಂಗ್ ಸ್ಟ್ಯಾಂಡ್ ಅಂತಾರಲ್ಲ ಅಲ್ಲೇ ಇತ್ತು. ಸರಿ ಅನ್ಬಿಟ್ಟು ನೋಡ್ದೆ. ಒಂದ್ ಸ್ವಲ್ಪ ಅದು ಏನ್ ಜೋರಾಗಿ ಪಂಚ್ ಮಾಡಿದ್ರು ಏನಷ್ಟು ಬೀಳ್ತಾ ಇರ್ಲಿಲ್ಲ. ಒಂದ್ ಸ್ವಲ್ಪ ಹೆವಿ ಹೊಡೆದ್ರೆ ಅದು ಕೆಳಗಡೆ ಒಂದ್ ಸ್ವಲ್ಪ ಅಲ್ಲಾಡದೆ ಇತ್ತು. ಪರವಾಗಿಲ್ಲ, ಚೆನ್ನಾಗಿದೆ ಅನ್ಸತ್ತೆ. ಸರಿ ಅನ್ಬಿಟ್ಟು ನಾನು ಇದಕ್ ಬಂದೆ. ಏನು ನೋಡ್ತಾರಲ್ಲ, ಏನು ಯೋಗ ಬಾಲ ಏನೋ ಅಂತಾರಲ್ಲ, ಅದೇ ಇರ್ಬೇಕು ಮೋಸ್ಟ್ಲಿ, ಸರಿಯಾಗಿ ಗೊತ್ತಿಲ್ಲ. ಸರಿ ಅನ್ಬಿಟ್ಟು ನೋಡ್ದೆ. ಆಮೇಲೆ ಬಾಕ್ಸಿಂಗು ನೋಡಿ, ಅದೇ ನೋಡಿ ಯೋಗ ಬಾಲ್ ಅನ್ನಲ್ಲ, ಅದೇ ವಿಡಿಯೋ ಹಾಕಿದಾರೆ ಅಲ್ಲಿ, ಅದೇನೆ. ಆಮೇಲೆ ನೋಡಿ ಡಂಬಲ್ ಸೆಕ್ಷನ್ಗೆ ಬಂದೆ. ಡಂಬಲ್ ಒಂದು 5 kg ಆಲ್ರೆಡಿ ಇದೆ. ಇದು ಡಂಬಲ್ ಐತೆ ಅಷ್ಟೇ, ನಾ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಡಂಬಲ್ ಐತೆ. ಅದು ಯಾವಾಗ ಮಾಡ್ತೀನೋ ನನ್ಗಂತೂ ಗೊತ್ತಿಲ್ಲ. ಡಂಬಲ್ ಐತೆ ಅಷ್ಟೇ, ಸುಮ್ಮನೆ ತಗೊಂಡೋಗಿ ಶೋಗೆ ಇಕ್ಬಿಟ್ಟಿದ್ದೀನಿ. ಮಾಡಬೇಕು, ಮಾಡೋಣ ನೋಡಿ. ಒಂದು ಪುಲ್ಲಪ್ ಹೊಡೆಯೋಕೆ ಆಯ್ತಾ ಇಲ್ಲ ಕರೆಕ್ಟಾಗಿ. ಸ್ಟಾರ್ಟ್ ಮಾಡಬೇಕು, ಏನು ಮಾಡೋದು ಮಾಡಾಕಾಯ್ತಾ ಇಲ್ಲ, ಮಾಡೋಣ. 5-6 ಹೊಡಿತಾ ಇದ್ದೆ ನಾನು, ಇವಾಗ ಒಂದೇ ಒಂದು ಹೊಡಿತಾ ಇದ್ದೀನಿ ನೋಡಿ ಗ್ಯಾಸ್. ಸರಿ, ಏನು ಅದೆಲ್ಲ ಇರಲಿ ಅಂದ್ಬಿಟ್ಟು ಮಾಡೋಣ ಹಂಗೆ ಹೋಗ್ತಾ ಅಂತ ಬಂದೆ. ನೋಡಿ ಸ್ಪೆಕ್ಸ್ ಯಾವ್ದೋ ಚೆನ್ನಾಗಿತ್ತು, ಸರಿ ಹಾಕೊಳ್ಳೋಣ ಯಾವ್ದಾದ್ರು ಒಂದು ಅಂದ್ಬಿಟ್ಟು ಹಾಕೊಂಡು ನೋಡ್ದೆ. ನಮ್ಮ ಬೈಯವ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ಸ್ಪೆಕ್ಸ್ ಅಲ್ಲಿ ಏನಂದ್ರೆ ಅದೇ ಕಣ್ಣು ತಂಪಗಿರತ್ತಲ್ಲ, ಮಸ್ತಾಗಿ ಸನ್ ಗ್ಲಾಸಸ್ ಶೇಡ್ಸ್. ಅದೇ ಇದು ಸ್ಪೋರ್ಟ್ಸ್ ಹೊಸದ್ ಬಂದಿದೆಯಲ್ಲ, ನಿಮ್ಗೆಲ್ಲ ಗೊತ್ತಿರತ್ತಲ್ಲ, ಲೇಟೆಸ್ಟ್ ಹೊಸದ್. ಅದೇ ಕ್ರಿಕೆಟರ್ಸ್ ಎಲ್ಲ ಹಾಕ್ತಾರಲ್ಲ ಆ ಥರದ್ದು. ಅದು ಪ್ರೈಸ್ ಬಂದ್ಬಿಟ್ಟು ಎಷ್ಟು 2.5 ಏನೋ. ಅಲ್ಲಿ ಸ್ಯಾಂಪಲ್ ನೋಡೋಣ ಅಂದ್ರೆ ಇಕ್ಕಿರ್ಲಿಲ್ಲ, ಅದ್ ಮಾತ್ರ ಇಕ್ಕಿರ್ಲಿಲ್ಲ ನೋಡಿ. ಕಿಲಾಡಿ ನನ್ ಮಕ್ಳು, ಅದು ಮಾತ್ರ ಇಕ್ಕಿಲ್ಲ, ಖಾಲಿ ಡಬ್ಬ ಇಕ್ಬಿಟ್ಟವ್ರೆ. ಬೇರೆದೆಲ್ಲ ಇಕ್ಬಿಟ್ಟವ್ರೆ ಸ್ಯಾಂಪಲ್, ಅದು ಇಕ್ಬೇಕಲ್ವಾ ಒಂದಾದ್ರು, ಅದ್ ಮಾತ್ರ ಇಕ್ಕಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಬೇರೆ ಡೆಕಾಥ್ಲಾನಲ್ಲೂ ಏನ್ ಹಿಂಗೇನೋ ಅಥವಾ ಏನೋ ಅಂತ ತಿಳಿಸಿ ಹೋಗಿರೋರು ಇದ್ರೆ ಏನ್ ಇಕ್ಕಿದಾರ ಏನಂತ. ಸರಿ ಅಂತ ನಾ ಹಂಗೆ ಬಂದೆ. ಮಸಾಜರು, ಇದು ನಿಮ್ಗೆ ಗೊತ್ತಿರ್ಬೇಕು, ಇದು ಆಫರ್ ಇತ್ತು ನೋಡಿ. ತಗೊಳ್ಳಿ, USB ಇದು ಬರುತ್ತೆ, ಅದು ಚಾರ್ಜ್ ಮಾಡ್ಬೋದು, ಬ್ಯಾಟ್ರಿ ಇಲ್ಲ. ಅದು ನಾವು ತಗೊಂಡಿದ್ದೆ, ಅದು ಯೂಸ್ ಮಾಡಿದೆ. ಎಷ್ಟೊಂದು 3 to 3 years ಅನ್ಕೊಂತೀನಿ, ಮೋಸ್ಟ್ಲಿ 3 years ಬಂತು. ಆಮೇಲೆ ಅದೊಂದು ಸ್ವಲ್ಪ ವೈಬ್ರೇಷನ್ ನಿಂತೋಗೈತೆ, ಅದಕ್ಕೇನೆ ಒಂದ್ ಸ್ವಲ್ಪ ಹೆವಿ ಯೂಸ್ ಮಾಡ್ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿ ಬರತ್ತೆ ನೋಡಿ, ನಿಮಗೂ ಇನ್ನ ಬರ್ಬೋದು. ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಅಷ್ಟು ಬರ್ಲಿಲ್ಲ. ಇವಾಗ್ಲೂ ಬರತ್ತೆ, ಆದ್ರೆ ಒಂದ್ ಸ್ವಲ್ಪ ಇದು ಕಮ್ಮಿ. ಅಂದ್ರೆ ಚಾರ್ಜ್ ಹಾಕಿದ್ಮೇಲೆ ಅದು ಇದಾಗ್ಬಿಡತ್ತೆ, ಸ್ಟಕ್ಕು, ವೈಬ್ರೇಷನ್ ಸರಿಯಾಗಿ ಆಗಲ್ಲ, ಒಂದ್ ಸ್ವಲ್ಪ ಆಗತ್ತೆ. ಸರಿ ಅಂತ ನೋಡಿ ಹಂಗೆ ಮುಂದೆ ಬರ್ತಾ ಇದೀನಿ. ಮ್ಯಾಜಿಕ್ ಕ್ಯಾಪ್ ಎಲ್ಲ ಇತ್ತು. ಡೆಕಾಥ್ಲಾನ್ ಅಂದ್ಮೇಲೆ ಎಲ್ರಿಗೂ ಗೊತ್ತಿರತ್ತೆ ಏನ್ ಕತೆ ಏನು ಅಂತ. ಸ್ಪೋರ್ಟ್ಸ್ ಮೈನು, ಎಲ್ಲಾ ತರ ನಿಮ್ಗೆ ಸ್ಪೋರ್ಟ್ಸ್ ಏನೇನ್ ಬೇಕು, ಸ್ವಿಮ್ಮಿಂಗ್ ಇಂದ ಹಿಡಿದು ಇಂಡೋರ್ ಔಟ್ಡೋರ್ ಎಲ್ಲಾನು ಸಿಗತ್ತೆ ಇಲ್ಲಿ. ನಾನ್ ಹಂಗೆ ಆನ್ ದ ವೇ ಇದ್ರಲ್ಲ, ಮತ್ ಮಳೆ ಬರೋ ತರ ಬೇರೆ ಇತ್ತು ಒಂಚೂರ್. ನಾನ್ ನಿಮ್ಗೆ ಹೋದ್ ವ್ಲಾಗ್ ಅಲ್ಲಿ ಹೇಳ್ದಂಗೆನೆ ಸೇಮ್. ಅದ್ ನೋಡಿಲ್ಲ ಅಂದ್ರೆ ಅದ್ ನೋಡ್ಕೊಂಡ್ ಬನ್ನಿ, ಒಂದ್ ಕಂಟಿನ್ಯೂ ಲೈವ್ ಅಪ್ ಸಿಗತ್ತೆ. ಅವಾಗ ನಿಮ್ಗೂ ಸಖತ್ತಾಗಿರತ್ತೆ ನೋಡಕ್ಕೆ, ಫುಲ್ ಕಂಟಿನ್ಯೂ ಇರತ್ತೆ, ಚೆನ್ನಾಗಿರತ್ತೆ ಅಂತ ಹೇಳ್ದ. ಸರಿ ಅಂತ ಹಂಗೆ ಮುಂದೆ ಬಂದೆ. ಅದೇ ನಿಮ್ಗೆ ಹೇಳ್ದಂಗೆ 25 ಏನ್ ಲೇಟೆಸ್ಟ್ ಅಪ್ಡೇಟ್. ಲೇಟೆಸ್ಟ್ ಅಂದ್ರೆ ಏನ್ ಅಷ್ಟೊಂದೇನಿರಲ್ಲ, ಒಂದ್ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಮಾಡಿರ್ತಾರೆ. ಮತ್ತೆ ಅದು ಇದು ಮುಂದ್ಗಡೆ ಅಲ್ಲೇ ನಾನ್ ನಿಮ್ಗೆ ತೋರ್ಸಿದ್ನಲ್ಲ, ಒಂದು ಬಾಕ್ಸ್ ಎಲ್ಲ ಇಕ್ಕಿರ್ತಾರಲ್ಲ, ಅದೆಲ್ಲ ಆಫರ್ಸ್.
ಆ ತರ ಇಕ್ಕಿರ್ತಾರೆ ನೋಡಿ. ನ್ಯಾರಾಕ್ಸ್ ಇದು ಮಾಡ್ತಾವನೆ ಸೈಕ್ಲಿಂಗ್ ತರದ್ದು. ಸರಿ ಅನ್ಬಿಟ್ಟಿದ್ದು ಗ್ರೆನೋಲಾ ಬಾರ್ ಅಂತ, ಅದೇ ಪ್ರೋಟೀನ್ ಬಾರ್ ಅಂತಾನು ಅಂತಾರಲ್ಲ ಅದೇನೆ ಗ್ರೆನೋಲಾ ಬಾರು. ಅದ್ ನೋಡ್ಕೊಂಡು ನಾನು ನಮ್ಮ ಭಯ್ಯ ಒಂದು ಫೋಟೋ ಶೂಟ್ ಮಾಡಿದ್ರಿ ನೋಡಿ. ಸುಮ್ನೆ ಔಟ್ಫಿಟ್ ಚೆಕ್ ಮಾಡ್ಕೊಂಡು ಸರಿ ಅನ್ಬಿಟ್ಟು ಮೇಲ್ ಹೋದ್ರಿ. ಕೊನೆಗೂ ಅದ್ ಬೇರೆ ಸ್ವೆಟರ್ ಹಾಕಿರೋದು ಒಂಥರ ಉಲ್ಲನ್ ಟೈಪ್ ಅಲ್ವಾ ಗೈಸ್ ನೋಡಿ, ಒಂಥರ ಇದ್ರ ತರ ಇದೆಯಲ್ಲ ಉಲ್ಲನ್ ತರ. ಮಳೆ ಬಂದ್ರೆ ಫುಲ್ ಹೀರ್ಕೊಂಡ್ಬಿಡತ್ತಲ್ಲ, ಅದಕ್ಕೆ ಸುಮ್ನೆ ಹಂಗ್ ನೋಡ್ತಾ ಇದ್ದೆ ಅಷ್ಟೇ, ಏನು ಹೋಗದ ಬೇಡ ಅಂತ. ಮಳೆ ಸ್ವಲ್ಪ ಬರ್ತಾ ಇತ್ತು ಅದಕ್ಕೇನೆ ಸರಿ ಅನ್ಬಿಟ್ಟು ಹಂಗೆ ಬಂದೆ. ಮೇಲಿದ್ದ ರ್ಯಾಕೆಟ್ ಸಿಕ್ಕಿದ್ರು ನೋಡಿ. ಇದೆಲ್ಲ ಸಿಂಗಲ್ ಎಲ್ಲ ಕ್ಲಾಸ್ಗಳು ಹೋಗ್ತಾರಲ್ಲ ಅಂತವ್ರಿಗೆ ಯೂಸ್ ಆಗತ್ತೆ. ಸುಮ್ನೆ ಅಲ್ಲಿ ಇಲ್ಲಿ ರೋಡಲ್ಲಿ ಆಡೋರ್ಗದೆಲ್ಲ ವೇಸ್ಟ್. ಅವೆಲ್ಲ ಪ್ರೊಫೆಷನಲ್ ಆಡ್ತಾರಲ್ಲ ಅಂತವ್ರಿಗೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. 2-3 ಸಾವಿರ ರೂಪಾಯಿ ಐತಿ ಒಂದೊಂದ್ ಬೆಡ್. ಅದನ್ನು ಹೇಳ್ಬೇಕಂದ್ರೆ ಡೆಕಾಥ್ಲಾನ್ ಅಲ್ಲಿ ಕಮ್ಮಿನೇ ಗೈಸ್. ಯಾಕಂದ್ರೆ ನೀವು ಯಾನೆಕ್ಸ್ ಎಲ್ಲ ನೋಡಿದ್ರೆ ಗೊತ್ತಿರತ್ತೆ ನಿಮ್ಗೆನೆ. ಯಾರಾದ್ರೂ ಶಟಲ್ ಕಾಕ್ ರ್ಯಾಕೆಟ್ ಫ್ಯಾನ್ಸಿ ಇದ್ರೆ ಕಮೆಂಟ್ ಮಾಡಿ, ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ಅನ್ಬಿಟ್ಟು ನಾನ್ ಟೆಂಟ್ ಒಳಗೆ ಕೂತ್ಕೊಂಡೆ ನೋಡಿ. ಟೆಂಟ್ ರೇಟ್ ಎಷ್ಟಿರ್ಬೋದಂತ ಹೇಳಿ ಗೈಸ್, ನೋಡೋಣ ಹೆಂಗಿದೆ ನೋಡಿ ಟೆಂಟ್. ಆರಾಮಾಗಿ ಇಬ್ರು ಆರಾಮಾಗಿರ್ಬೋದು, 3 ಜನನೂ ಇರ್ಬೋದು. ಒಂದ್ ಸ್ವಲ್ಪ ಲೀನ್ ಆಗಿದ್ರೆ 3 ಜನನೂ ಇರ್ಬೋದು, 4 ಜನನೂ ಇರ್ಬೋದು ಲೀನ್ ಆಗಿದ್ರೆ. ಅಷ್ಟ್ ದೊಡ್ಡದಾಗೈತೆ. ಅವ್ರ ಸೈಜ್ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರವ್ರ ಕಂಫರ್ಟ್. ಸರಿ ಅನ್ಬಿಟ್ಟು ಟೆಂಟು ಚೆನ್ನಾಗೇ ಇತ್ತು. ಸರಿ ಅನ್ಬಿಟ್ಟು ನಾನು ಹಂಗೆ ಮುಂದೆ ಬಂದೆ, ಬೇರೆ ನಿಮ್ಗೇನ ತೋರ್ಸೋಣ ಅಂತ ನೋಡಿ. ಸರಿ ಅಂತ ಒಂದು ಇದೆ ನಾನು ಹಾಕಿದ್ದೀನಲ್ಲ ಇವಾಗ ರೆಡ್ ಕಲರು, ಅದೇ ಟೈಪ್ ಅಲ್ಲೇ ವೈಟ್ ಕಲರು. ಅಂದ್ರೆ ಏನಪ್ಪಾ ಇದು ಫುಲ್ ಓವರ್ ಟೈಪ್ ಸ್ವೆಟ್ ಶರ್ಟ್ ಅಂತಾರಲ್ಲ ಅದೇ ತರಾನೇ. ಸರಿ ಅನ್ಬಿಟ್ಟು ನೋಡಿ ಹಂಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನನ್ಗೆ, ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕಂತ. ಯಾಕಂದ್ರೆ ಆಲ್ಮೋಸ್ಟ್ ನೋಡಿ ನನ್ನ ಹಾಕಿರೋದಲ್ಲ ಅದೇ ತರಾನೇ ಇತ್ತು. ಏನೋ ತಗೊಳ್ಳೋಣ ಅನ್ಕೊಂಡ್ ಬಂದೆ ನೋಡಿ. ಇದು ಆಟ ಆಡ್ತಾ ಇದೀನಿ ಕೊನೆಗೆ. ಸರಿ ಅನ್ಬಿಟ್ಟು ನೋಡಿ ಅದ್ ಬಾಲ್ ಅದು ಸ್ಟಿಕ್ಕಿ ಇದು ಹಾಕಿರ್ತಾರಲ್ಲ ವೆಲ್ಕ್ರೋ, ಅದಷ್ಟೊಂದು ಪರ್ಫೆಕ್ಟ್ ಆಗಿ ಅನ್ಕೊಳತ್ತೆ. ಅಂದ್ರೆ ನಾವ್ ಒಂದ್ ಸ್ವಲ್ಪ ಹತ್ರ ಇದೀರಲ್ಲ ಅದಕ್ಕೇನೆ ನೋಡಿ ಅದ್ ಹಂಗ ಅಂಟ್ಕೊಂತೈತೆ. ದೂರ ನಿಂತ್ಕೊಂಡು ಎಸೀರಿ ಅದು ಅಂಟ್ಕೊಳ್ಳಲ್ಲ ಸರಿಯಾಗಿ. ಒಂದ್ಸಲಿ ಎಸ್ದೆ ಅದು ಅಂಟ್ಕೊಂಡಿಲ್ಲ. ಇದು ಅಂತೂ ಖರಾಬ್ ಆಗೈತೆ. ನೀವೇನಾದ್ರು ಡಾಟ್ಸ್ ಗಿಟ್ಸ್ ತಗೋಬೇಕಂದ್ರೆ ಇಲ್ಲಿ ಬನ್ನಿ, ಆಟ ಆಡಿ ಆರಾಮಾಗಿ. ಫುಲ್ ಸ್ಯಾಂಪಲ್ ಎಲ್ಲ ಇದೆ, ಆರಾಮಾಗಿ ತಗೊಂಡು ಎಲ್ಲ ನೋಡ್ಕೊಂಡು ಚೆನ್ನಾಗಿದೆ ಅಂತ ಆಮೇಲೆ ತಗೊಳ್ಳಿ. ನನಗೆ ಅದು ಇಷ್ಟ ಆಯ್ತು, ಸಕ್ಕತ್ತಾಗಿತ್ತು. ಒಂದು 3-4 ಸಲಿ ಆಡಿದ್ರಿ, ಎಷ್ಟೊಂದ್ ಸಲಿ ಆಡಿದ್ರಿ, ಚೆನ್ನಾಗಿತ್ತು. ಸರಿ ಆಯ್ತು ಮುಂದಕ್ಕೆ ಹೋಗೋಣಪ್ಪ. ಜಾಗ ಇಲ್ಲ ಮನೆ, ಎಲ್ಲಿ ಆಡೋದಂತಾನೆ ಗೊತ್ತಿಲ್ಲ, ಅದು ಎಕ್ಕಕ್ಕೆ ಇಲ್ಲ ಅಲ್ಲಿ. ಸರಿ ಅದ್ ಬೇಡ ನೋಡೋಣ ಮುಂದಕ್ಕೆ ಅನ್ಬಿಟ್ಟು ಹಂಗೆ ಬಂದೆ ನಮ್ ನಿಯಾನಿಗೆ. ನೋಡಿ ನಮ್ಮ ಇದು ರೈನ್ ಕೋಟ್ ನಿಯಾನಿ ಗೊತ್ತಿರ್ಬೇಕಲ್ಲ ನಿಮ್ಗೆ, ನಿಯಾನು ನೋಡಿ ಹೆಂಗಿದೆ. ಸರಿ ಅನ್ಬಿಟ್ಟು ಸೈಕಲ್ ಸೆಕ್ಷನ್ ಬಂತು ಕೊನೆಗೂನು. ಸೈಕಲ್ ಬಿಟ್ವೀನ್ ಗೊತ್ತಲ್ಲ, ಯಾರಾದ್ರೂ ಹುಡುಗರು ನೋಡದೇ ಇದ್ರೆ ಗೊತ್ತಿರತ್ತೆ. ಬಿಟ್ವೀನ್ ಸೈಕಲ್ ಫುಲ್ ಟ್ರೆಂಡ್ ಇತ್ತಲ್ಲ ಅವಾಗ, ಸಖತ್ತಾಗಿ ಓಡ್ತಾ ಇತ್ತು. ಇವಾಗ ಏನ್ ಕತೆ ಇದೆಯೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಬಿಟ್ವೀನ್ ಆವಾಗ ಸಖತ್ತಿತ್ತು. ವೈಟ್ ಕಲರು, ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್, ಮತ್ತೆ ಕ್ವಾಲಿಟಿನೂ ಸಖತ್ತಾಗಿರೋದು, ಚೆನ್ನಾಗಿ ಬಾಳಿಕೆನೂ ಬರೋದು, ಗೇರು ಇರೋದು, ವಿತ್ ಗೇರ್ ಏನಪ್ಪಾ ವಿತೌಟ್ ಗೇರು ಇರೋದು ಅದ್ರಲ್ಲಿ. ಮತ್ತೆ ಇದು ಯೂನಿಸೆಕ್ಸ್, ಇಬ್ರು ಓಡಿಸ್ಬೋದು, ಆ ತರ ಎಲ್ಲ ಇರೋದ್ರಿಂದ ಸಖತ್ತಾಗಿತ್ತು. ಅದು ತುಂಬಾ ಜನ ತಗೊಂತಾ ಇದ್ರು ಆವಾಗ, ಅದೆಷ್ಟು ಜನ ಗೊತ್ತೇನೋ ಗೊತ್ತಿಲ್ಲ. ಸರಿ ಅನ್ಬಿಟ್ಟು ನಾನು ಇದೇನಂತಾರೆ ಹೇಳಿ ಗೈಸ್ ನೋಡೋಣ ನೀವೇ. ಸರಿ ಅನ್ಬಿಟ್ಟು ನಾನೊಂದು ರೌಂಡ್ ಸುಮ್ನೆ ತಗೊಂಡೆ. ಅವ್ರು ಹೇಳಿದ್ರು ಇಲ್ಲ ಇದು ಅಡಲ್ಟ್ಸ್ಗೆನೆ ಅಂತ. ನೋಡಿ ಸ್ಟ್ಯಾಂಡ್ ನೋಡಿ, ಇವಾಗ ತೋರಿಸ್ತೀನಿ ಹಂಗೆ. ನೋಡಾಗ ಎಷ್ಟು ಚಿಕ್ಕದಾಗೈತೆ, ಅದ್ರ ವೇಟ್ ತಡೆಯತ್ತಿದು ಬೇಜಾನು. ನೋಡಿ ಸ್ಟ್ಯಾಂಡ್ ಹೆಂಗಿದೆ, ಇಷ್ಟು ಸಣ್ಣ ಸ್ಟ್ಯಾಂಡ್ ಪುಟಾಣಿದು. ಬ್ರೇಕ್ ಎಲ್ಲ ಐತೆ ಗೈಸ್ ಅದಕ್ಕೆ ಮುಂದ್ಗಡೆ. ಸರಿ ಅನ್ಬಿಟ್ಟು ನೋಡಿ ನಮ್ಮ ಭಯ್ಯ ಅವರು ಒಂದು ರೌಂಡ್ ಹೋದ್ರು.
ಸ್ವಲ್ಪ ಬೇಗ ಹೋಗ್ಬಿಟ್ರು, ಅದಕ್ಕೆ ಸಿಂಕ್ ಆಗಿಲ್ಲ, ಹಿಂದಕ್ಕೆ ಬಂದ್ಬಿಟ್ರು. ಸರಿ ಅಂದ್ಬಿಟ್ಟು ನೋಡಿ ಸುತ್ತಿಗೆ ತಗೊಂಡು ಸಬ್ಸ್ಕ್ರೈಬ್ ಮಾಡ್ರು, ಯಾರು ಮಾಡಿಲ್ಲ. ಸುಮ್ಮನೆ ಹೇಳ್ತಾ ಇದೀನಿ ಅಷ್ಟೇ ಗೈಸ್, ಏನಿಲ್ಲ. ಅದು ಇದು ಸೀಸ್ ಮಾಡ್ತಾರಲ್ಲ, ಏನಪ್ಪಾ ಬ್ಯಾಟ್ ಸೀಸ್ ಮಾಡ್ತಾರಲ್ಲ, ಅದೇ ಅನ್ಸತ್ ಮೋಸ್ಟ್ಲಿ. ಕ್ರಿಕೆಟರ್ಸ್ ಗೊತ್ತಿರತ್ತೆ, ಬ್ಯಾಟ್ ಅದೇ ಹೆಂಗ್ ಹೊಡಿತಾರಲ್ಲ ಸುತ್ತಿಗೆ ತಗೊಂಡ್ರ ಬರಪ್ಪ ಅಂತ, ಅದೇನೋ ಅಂತಾರೆ, ಮೋಸ್ಟ್ಲಿ ಸೀಸೆ ಅನ್ಸುತ್ತೆ. ಯಾರಾದ್ರೂ ಹೇಳಿ ಗೈಸ್ ಗೊತ್ತಿರೋರು, ನೋಡೋಣ. ಅದೇ ಅನ್ಕೊಂತೀನಿ ಅನ್ಬಿಟ್ಟು ಸರಿ ಅಂತ ನಾನು ಹಂಗೆ ಮೇಲ್ ಬಂದೆ. ಯಪ್ಪ, ಮೇಲೆಲ್ಲ ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ರು. ಹಂಗೆ ಮುಂದೆ ನೋಡಿ ಬಾಕ್ಸಿಂಗ್ ಚಾಂಪಿಯನ್ ಸಿಗ್ತಾರೆ ಇವಾಗ. ಫುಲ್ ಟ್ರೈನಿಂಗ್ ಬಾಕ್ಸಿಂಗ್, ರಬ ಅಂತ ಹಿಡಿತಾವ್ ನೋಡಿ ಅಲ್ಲಿ. 1 2 ಅಂತ ಫುಲ್ ಸೌಂಡ್, ಅದೇ ಸೌಂಡು. ಸೌಂಡ್ ಕೊಟ್ಟಿಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಕೇಳಿಸ್ತಾರಲ್ಲ ಅನ್ಕೊಂತೀನಿ. ಫುಲ್ ಜ್ವರ ಕೊಡ್ತಾನೆ. 1 2 2 2 3 ಅಂತ ಫುಲ್ಲು ಅದೇ ಎಕ್ಕೋ. ನಾನು ಆ ಸೌಂಡ್ ಕೇಳಿಸ್ಕೊಂಡೇ ಬಂದಿದ್ದೆ ಅನ್ಕೊಳ್ಳಿ ಮೇಲೆ, ಏನದು ಅಂತ. ಸರಿ ಅನ್ಬಿಟ್ಟು ಅಲ್ಲೇ ಇಲ್ಲಿ ಕ್ರಿಕೆಟ್ ಇರತ್ತಲ್ಲ, ಇಲ್ಲಿ ಬಂದಿರೋ ಗೊತ್ತಿರತ್ತೆ ಆಪೋಸಿಟೇನೆ, ಇಲ್ಲೇ ಕ್ರಿಕೆಟ್ ಇರತ್ತೆ. ಸರಿ ಅಂತ ಒಂಚೂರು ಹಂಗೆ ಕೇರಮ್ ಮಾಡ್ಕೊಂಡು ನೋಡಿ, ಮಳೆ ಅಯ್ಯೋ ಹೆವಿ ಜೋರಾಗಿ ಬರ್ತಾ ಇತ್ತು. ಸರಿ ಅನ್ಬಿಟ್ಟು ಹಂಗೆ ಕೆಳಗ್ ಬಂದಿ ನೋಡಿ, ಮೆಟ್ರೋ ಟೈಮ್ ನೋಡಿ ಅನ್ಕೊಂಡ ಯಪ್ಪ ಅಂತ. ಇವಾಗ ನೋಡಿ ಕೊನೆಗೂ ಮಳೆ ನಿಲ್ತು, ಒಂದ್ ಸ್ವಲ್ಪ ಹೊತ್ತು ವೇಟ್ ಆದ್ಮೇಲೆ ಮಳೆ ನಿಲ್ತು. ಇವಾಗ ಮನೆಗೆ ಹೋಗ್ತೀನಿ ನೋಡಿ, ಅದ್ ತಗೊಂಡು ಬಾಟ್ಲಲ್ಲಿ ಏನಿದೆ ಅಂತ ನೀವೇ ನೋಡ್ಬೇಕು. ಇವಾಗ ಬನ್ನಿ, ನಮ್ಮ ಅಮ್ಮ ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಬೇಗ ಬೇಗ. ಏಯ್ ತಾಳು ನಿಂಗೆ ಬೇಡ ಬಾಯಿಲಿ. ಬಂದ ಬಾ ಇಲ್ಲಿ, ಬಾ ಮುಂದೆ. ಏನ ಹಿಂಗೆ ಗಿಫ್ಟ್, ನೀನು ಇದು ಕೇಳ್ತಾ ಇದ್ದೆ. ಥ್ಯಾಂಕ್ ಯು. ಏನು ಅಂತ ಹೇಳಿ ಗೆಸ್ ಮಾಡು. ಮೈ ಸನ್ ವಾಟರ್ ಕ್ಯಾನ್. ಏನು ಗೆಸ್ ಮಾಡಿ, ಏನು ತೆಗೆದ್ಬಿಟ್ಟು ನೋಡಿ, ಪರವಾಗಿಲ್ಲ. ಏನು ವಾಟರ್ ಥರ ಇದೆ ನೋಡಿ. ಇವನು ಹೇಗೆ ಆಡ್ತಾ ಇದ್ದಾನೆ ನೋಡಿ ಇಲ್ಲಿ. ಏನು ತಂದ್ರು ಇದಕ್ಕೆ ಫಸ್ಟ್ ಕೊಟ್ಬಿಡ್ಬೇಕು. ಅಪ್ಪೋ, ಏನೋ ಮಳೆ ನೆನ್ಕೊಂಡು ಹೋಗಿ ಏನು ತಂದಿದೆ ನೋಡಿ ಫ್ರೆಂಡ್ಸ್. ಮದರ್ಸ್ ಡೇಗೆ ಏನು ಕೊಟ್ಟಿಲ್ಲ ಅಂತ ಅಂದೆ ಮೊನ್ನೆ, ಅದಕ್ಕೆ ಏನೋ ಗೊತ್ತಿಲ್ಲ. ಏನು ಗೆಸ್ ಮಾಡ್ತೀನಿ ಹೇಳು, ಚಾನ್ಸ್ ಕೊಡು. ಅದೇ ನೀರಿನ ಕ್ಯಾನ್ ಅಂದೆಲ್ಲ ಕರೆಕ್ಟೇ. ನೀರಿನ ಕ್ಯಾನಲ್ಲಿ ಏನಿರ್ಬೋದು? ಫಿಶ್. ನೀರಿನ ಕ್ಯಾನಲ್ಲಿ ಫಿಶ್ ಹೆಂಗೆ ಒಳಗಡೆ ಇರ್ಬೋದು? ಕೊಬ್ಬರಿ ಎಣ್ಣೆ. ಹ್ಞೂ ಸರಿ ಆಯ್ತು, ಏನೋ ನೋಡು. ನಂಗೆ ಇಷ್ಟ ಆಗತ್ತಾ? ಆಗ್ಬೋದು ಅನ್ಸತ್ತೆ. ಭಯ ಆಗತ್ತೆ ನನಗೆ. ಇಲ್ಲ, ಆವ ಹೆಂಗ್ ತರಲಿ ಬಾಟ್ಲಲ್ಲಿ? ವಾಟ್ ಇಸ್ ದಿಸ್? ಏನು ಹೇಳಮ್ಮ? ವಾಟ್ ಇಸ್ ದಿಸ್? ಗೊತ್ತಾಗ್ತಿಲ್ಲ. ಗೆಸ್ ಮಾಡು, ಸ್ಮೆಲ್ ನೋಡು, ಗೆಸ್ ಮಾಡು. ಏನಿರ್ಬೋದು? ಇದು ನನಗಿಷ್ಟನಾ? ಏನಪ್ಪ ಇದು? ಗಂಜಿಲಾನ? ಗೆಸ್ ಮಾಡು, ಸ್ಮೆಲ್ ನೋಡು. ಗಂಜಲ. ಕರೆಕ್ಟ್. ಅಯ್ಯೋ ದೇವ್ರೇ, ಗಂಜಲ ಯಾರಿಗಿಷ್ಟ ಇಲ್ಲ? ಗಂಜಲ ದೇವ್ರದಪ್ಪ ನೋಡಿ, ಇವನಿಗೂ ಇಷ್ಟ. ಎಷ್ಟೋ ದೇವ್ರುಗಳು ನಿಮಗೂ ಫ್ರೆಂಡ್ಸ್. ಗಂಜಲ ದೇವ್ರದಿದು, ಶುಭ ಕಾರ್ಯಕ್ಕೆ ಇದಕ್ಕೆ ಎಲ್ಲ ಇದು ಮಾಡ್ತಾರೆ, ಕೋಟಿ ಪುಣ್ಯ ಸಿಗುತ್ತೆ. ತುಂಬ ಥ್ಯಾಂಕ್ಸ್ ಅಪ್ಪ. ದೇವ್ರದಿದು ನವಕೋಟಿ ದೇವರು ನೆಲೆಸಿರ್ತಾರಂತೆ. ಸೂಲಿ ಅದು ಬಾಲ ಇರುತ್ತಲ್ಲ, ಅಲ್ಲಿ ಲಕ್ಷ್ಮೀದೇವಿ ವಾಸಿಸ್ತಾರಂತೆ. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಯಾವ ದೇವಸ್ಥಾನದ ಇರ್ಬೋದು? ದೇವ್ರ ಪ್ರಸಾದ ಇದು. ಓ, ದೇವ್ರ ಪ್ರಸಾದನ ಇದು? ಗೊರವನಹಳ್ಳಿ ಲಕ್ಷ್ಮಿ. ಸರಿ, ನೋಡಿವಂತೆ ಲಾಗಲ್ಲಿ ಬರುತ್ತೆ, ಹೇಳಿದೆ ಆಪ್ಷನ್ ನೋಡಿ. ಓಕೆ, ಎಲ್ಲರಿಗೂ ನಿಮ್ಗೂ ಒಳ್ಳೇದಾಗಲಿ. ಪೋಷಣೆ ಮಾಡಿದ್ದೀನಿ, ನಮಗೂ ಒಳ್ಳೇದಾಗಲಿ. ತುಂಬ ಖುಷಿ ಆಯ್ತಪ್ಪ. ಸರಿ ಆಯ್ತು, ಇಲ್ಲಿವರೆಗೂ ನಾನು ವ್ಲಾಗ್ ನೋಡಿದ್ದೆ. ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಆರಕ್
ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಇಲ್ಲ, ಫುಲ್ಲು ಏನೋ ಒಂಥರ ಸೌಂಡು, ಏನಂತ ಗೊತ್ತಿಲ್ಲ. ನಾನು ಹಂಗೆ ಬಂದೆ ನೋಡಿ, ಫುಲ್ಲು ಸೌಂಡ್ ಒಂಥರ ಕೇಳಿಸ್ತಾ ಇದೆಯಾ ನೋಡಿ, ಫುಲ್ಲು ಸೌಂಡು. ಫುಲ್ಲು ಇದು ಏನಪ್ಪ ನಮ್ದು ಕಾಕ್ ಐತಲ್ಲ ಅದು ಅಂದ್ಕೊಂಡು ನಾನು ಬಂದೆ, ಜಗಳ ಆಡ್ತಾ ಇದೆಯೇನೋ ಏನು ಕತೆ ಅಂತ ನೋಡಿ, ಫುಲ್ಲು ಸೌಂಡ್ ಹೊಡಿತಾ ಇತ್ತು.